ವೀಕ್ಷಕರ ನಮಸ್ಕಾರ. ನಾವೇನು ನೋಡ್ತಿದ್ದೀವಿ ಅಡಿಕೆ ತೋಟ. ಈ ತೋಟದಲ್ಲಿ ಏನೇ ರೀತಿ ಸಮಸ್ಯೆ ಅಥವಾ ಕೀಟ ಆಗಿರ್ಬೋದು, ರೋಗ ಆಗಿರ್ಬೋದು, ಏನೇನು ಸಮಸ್ಯೆ ಐತಿ ಅಂದರೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಇದೀಗ ಯಥೇಚ್ಛವಾಗಿ ಅಂದರೆ ಸಿವಿಯರ್ ಆಗಿ ನಮಗೆ ಸುಳಿ ತಿಗಣೆ ನೋಡ್ಬೋದು. ಇದು ಸಣ್ಣ ಗಿಡ ಅಂತ ಅಲ್ಲ, ಇಲ್ಲಿ ನೋಡಿ ಈಗ ಕಾಣ್ತಾ ಇದೆಯಲ್ಲ ಮಗಲಾಗಿ, ಈ ರೀತಿ ದೊಡ್ಡ ಗಿಡಕ್ಕೂ ಈ ಸುಳಿ ತಿಗಣೆ ಬಾಧೆ ಉಂಟಾಗೈತಿ. ಈಗ ಪ್ರೆಸೆಂಟಾಗಿ ಮಳೆಗಾಲ ನಿಂತು ಹೋದ್ಮೇಲಿಂದ ಏನೈತೆ ಅಂದರೆ ಈಗ ನೋಡಿ ತುದಿ ಗರಿಗಳಲ್ಲಿ ಏನಾಗೈತಿ ಯಥೇಚ್ಛವಾಗಿ ಸುಳಿ ತಿಗಣೆ ಕಾಟ ಉಂಟಾಗೈತಿ. ಏನು ಕಾಣುತ್ತೆ ನೋಡಿ ವಿಡಿಯೋದಲ್ಲಿ. ಈ ಕೀಟ ಬರಲು ಪ್ರಮುಖ ಕಾರಣ ಅತಿಯಾದ ಯೂರಿಯಾ ಬಳಕೆ ಅಥವಾ ಗಿಡ ಹಚ್ಚ ಹಸಿರಾಗಿದ್ದರೂ ಸಹ ಈ ಕೀಟ ಉತ್ಪತ್ತಿಯಾಗುತ್ತೆ. ಈ ರೀತಿ ಸುಳಿಯಲ್ಲಿ ಎದ್ದುಬಿಟ್ಟು ಇದು ರಸ ಇರುವುದರಿಂದ ಗರಿಗಳ ಮೇಲೆ ಅಲ್ಲಲ್ಲಿ ಕೆಂಪು ಆಕಾರದ ಮಚ್ಚೆಗಳು ಉಂಟಾಗಿ ಗಿಡದ ಬೆಳವಣಿಗೆ ಸಂಪೂರ್ಣವಾಗಿ ಕುಂಠಿತವಾಗುತ್ತವೆ. ನಾವು ಆದಷ್ಟು ಈ ಕೀಟ ಬಾಧೆ ಅಥವಾ ಕಂಡ ತಕ್ಷಣ ನಾವು ಇದಕ್ಕೆ ಔಷಧಿಯನ್ನು ಸಿಂಪಡಣೆ ಮಾಡಿ ಈ ಕೀಟನ ಹತೋಟಿ ಮಾಡಿಕೊಳ್ಳಬೇಕು. ಇದು ಕಾರಣ ಏನಪ್ಪ ಅಂದರೆ, ನೀವು ಮೊದಲಾಗ ನಾವು ನೋಡ್ತಾ ಇದ್ದೀವಲ್ಲ, ಇದು ಅಡಿಕೆ ಒಳಗೆ ಏನೋ ತೊಗರಿ ಬೆಳೆದಾರೆ. ಈ ತೊಗರಿಯಿಂದ ಏನಾಗೈತೆ ಅಂದರೆ, ಈ ತೊಗರಿಯೆಲ್ಲ ಏನು ಮಾಡ್ತಂದರೆ ನಮಗೆ ದ್ವಿದಳ ಧಾನ್ಯ ಆಗಿರೋದ್ರಿಂದ ಇದು ಏನು ಮಾಡ್ತೈತೆ ಅಂದರೆ ನೈಟ್ರೋಜನ್ ಜಾಸ್ತಿಯಾಗಿ ಅಂದರೆ ಸಾರಜನಕ ಜಾಸ್ತಿಯಾಗಿ ಈ ಅಡಿಕೆ ತೋಟದಲ್ಲಿ ಆಲ್ರೆಡಿ ಗ್ರೀನಿಶಾಗಿ ಕಾಣ್ತದೆ, ಅಂದರೆ ಹಚ್ಚ ಹಸಿರಾಗಿ ಕಾಣ್ತೈತಿ. ಕಸವು ಅಥವಾ ನೈಟ್ರೋಜನ್ ಜಾಸ್ತಿ ಆಗೋದ್ರಿಂದ ಈ ರೀತಿ ಗರಿಗಳು ಕಟ್ಟಾಗಿ ಬೀಳ್ತಾ ಐತಿ. ನೋಡ್ತಾ ಇದ್ದೀವಿ ಈ ರೀತಿ ಗರಿ ಕಟ್ಟಾಗಿ ಬಿಡ್ತದೆ. ಅಂದರೆ ಏನು ಕಾರಣ, ಮೊದಲ ಸಮಸ್ಯೆ ಏನಿದಕ್ಕೆ ನೈಟ್ರೋಜನ್ ಜಾಸ್ತಿ ಆಗಿಂದ ಗರಿ ಕಟ್ಟಾಗಿ ಬಿಡ್ತೈತಿ. ಎರಡನೇದು ಇಲ್ಲಿ ನೋಡ್ತಾ ಇರ್ಬೋದು, ಇದು ಕೀಟ ಐತೆ ನೋಡಿ, ಇಲ್ಲಿ ಬಸವನ ಹುಳ ಅಂತೇಳಿ ಗಿಡದ ಮರಿಗಳು. ಇದು ಬಸವನ ಹುಳ, ಅದು ಕೂಡ ಗರಿಲಿ ಗರಿನ ಸೀಪೋದ್ರಿಂದ ಏನಾಗೈತಿ, ಗರಿ ಕೂಡ ಕಟ್ಟಾಗಿ ಬಿಡ್ತೈತೆ. ಆಮೇಲೆ ಎರಡನೇದು ನೈಟ್ರೋಜನ್. ಇವೆರಡು ಸಮಸ್ಯೆಯಿಂದ ಈ ತೋಟದಲ್ಲಿ ಈ ಥರ ಗರಿಗಳು ಕಟ್ಟಾಗಿ ಬಿಡೋದು. ಈಗ ಈ ಸುಳಿ ತಿಗಣೆ ಪರಿಹಾರ ಏನಂದರೆ ಅಂತೇಳಿ, ಈ ಲ್ಯಾಂಬ್ಡಾ ಸೈಥಿನ್ ಮತ್ತು ಅದ್ರ ಜೊತೆಗೆ ಥೈಮೆಥಾಕ್ಸಿನ್ ಇವೆರಡನ್ನ ಮಿಕ್ಸ್ ಮಾಡಿ ಕೂಡ ಸ್ಪ್ರೇ ಮಾಡ್ಬೋದು. ಅದ್ರ ಜೊತೆಗೆ ಒಂದು ಫಂಗಿಸೈಡ್ ಏನು ಕಾರ್ಬನ್ ಅಥವಾ ಅಜಸ್ಟ್ರೋಬಿನ್ ಪ್ಲಸ್ ಟೆಬಿಕನಜೋಲ್, ಅದ್ರ ಜೊತೆ ಇನ್ನೊಂದು ಯಾವ್ದಾದ್ರು ನ್ಯೂಟ್ರೆಂಟ್ ಮಿಕ್ಸ್ ಮಾಡಿ ನಾವು ಸ್ಪ್ರೇ ಮಾಡೋದ್ರಿಂದ ಈ ಸುಳಿ ತಿಗಣೆನ ಕಂಟ್ರೋಲ್ ಮಾಡ್ಬೋದು. ತದನಂತರ ನಾವೇನು ಮೊದಲಿಗೆ ನೋಡಿದ್ವಲ್ಲ ಬಸವನ ಹುಳ, ಅದಕ್ಕೆ ಏನಂತೇಳಿ ಈಗ ಏನು ಸ್ನೇಕ್ ಕಿಲ್ ಅಂತೇಳಿ ಒಂದು ಕೀಟನಾಶಕ ಬರುತ್ತೆ. ಅದನ್ನು ನಾವು ಗಿಡದ ಅಂದರೆ ಬಿಸ್ಕೆಟ್ ಅಥವಾ ಚಾಪಿಸ್ ಟೈಪ್ ಇರುತ್ತೆ, ಅದನ್ನ ಈ ಗಿಡದ ಬಡ್ಡಿಗೂ ಇಡ್ತಾ ಹೋದ್ರು ಆ ಸ್ಮೆಲ್ಲಿಗೆ ಆ ಬಸವನ ಹುಳ ಕೂಡ ಕಂಟ್ರೋಲ್ ಆಗುತ್ತೆ. ಮೂರನೇದೇನು, ಈಗ ಯಥೇಚ್ಛಾಗಿ ನೈಟ್ರೋಜನ್ ಜಾಸ್ತಿ ಆಗಿರೋದ್ರಿಂದ ಗರಿ ಕಟ್ಟಾಗಿ ಉದುರ್ತೈತಿ. ಅದಕ್ಕೆ ಪರಿಹಾರ ಏನಪ್ಪ ಅಂದರೆ, ನೆಕ್ಸ್ಟ್ ಈಗ ಈ ನವೆಂಬರ್ ತಿಂಗಳಲ್ಲಿ ಪೊಟ್ಯಾಷ್ ಆಯ್ತು ಅಂದರೆ, ಈಗ ಏನು ಯೂರಿಯಾ ಅಂಶ ಇರೋಂಥ ಗೊಬ್ಬರಗಳನ್ನ ಕಮ್ಮಿ ಮಾಡಿ ನಾವು ಪೊಟ್ಯಾಷು, ಜಿಂಕು, ಬೋರಾನು, ಸಲ್ಫರು, ಮಾಲಿಬ್ಡಿನಮ್, ಕಾಪರು ಈ ಥರ ಇರೋಂತಹ ಲಘು ಪೋಷಕಾಂಶಗಳನ್ನ ಮತ್ತು ಮಧ್ಯಮ ಪೋಷಕಾಂಶಗಳನ್ನ ನಾವು ಅಡಿಕೆ ಗಿಡಕ್ಕೆ ಕೊಡ್ತಾ ಬಂದಲ್ಲಿ ನಾವು ಈ ಸಮಸ್ಯೆ ನಾವು ತಡೆಗಟ್ಬೋದು. ಈಗ ಮೊದಲಾಗಿ ಸುಳಿ ತಿಗಣೆ ಮತ್ತು ಬಸವನ ಹುಳ ಇವೆರಡು ಕೀಟಕ್ಕೆ ನಾವು ಮುಂದಿನ ವಾರದಲ್ಲಿ ಸ್ಪ್ರೇ ಹೇಳಿದ್ವಿ, ಮಾಡ್ತಾಯಿದ್ದಾರೆ ನಮ್ಮ ರೈತರು. ಧನ್ಯವಾದಗಳು.